ಅವರೆಲ್ಲ ಒಟ್ಟಿಗೆ ಕೂತು ಪಾರ್ಟಿ ಮಾಡ್ತಾ ಇದ್ರು. ಪಾರ್ಟಿ ಮಾಡ್ತಿದ್ದವರ ಮಧ್ಯೆ ಕಿರಿಕ್ ಆಗಿದೆ. ಆದ್ರೆ ಅದೇ ಕಿರಿಕ್ ಕೊಲೆಗೂ ಕಾರಣವಾಗಿತ್ತು. ಆದ್ರೀಗ ರಕ್ತ ಹರಿಸಿದವರು ಅಂಧರಾಗಿದ್ದಾರೆ. ಹಂತಕರು ಬಾಯ್ಬಿಟ್ಟ ಸತ್ಯ ಕೇಳಿ ಪೊಲೀಸರಿಗೂ ಶಾಕ್ ಆಗಿದೆ. ಕಲ್ಲು, ಅದೇ ಕಲ್ಲಿನ ಪಕ್ಕ ರಕ್ತದ ಕಲೆ. ಹರಿದ ನೆತ್ತರಿಗೆ ಈ ಕಲ್ಲು ಸಾಕ್ಷಿ ಹೇಳ್ತಿದೆ. ಹಾಗಂತ ಇದ್ಯಾವ್ದೋ ದೊಡ್ಡ ಮ್ಯಾಟರ್ಗೆ ನಡೆದ ಮರ್ಡರ್ ಅಲ್ಲ, ಸಿಲ್ಲಿ ಮ್ಯಾಟರ್ಗೆ ನಡೆದ ರಣ ಭೀಕರ ಕೊಲೆ. ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇವನ ಹೆಸರು ಸತೀಶ್ ಅಂತ. ಈ ಸತೀಶ್ ಶಿವಾಜಿನಗರದ ನಿವಾಸಿ. ಆದ್ರೆ ಕಳೆದ 18ನೇ ತಾರೀಕು ಅಂದ್ರೆ ಗುರುವಾರ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ಅಂತ ಶಿವಾಜಿ ನಗರದಿಂದ ದೊಮ್ಮಲೂರಿಗೆ ಬಂದಿದ್ದ. ಉತ್ಸವ ಎಲ್ಲ ಮುಗಿದ್ಮೇಲೆ ಸ್ನೇಹಿತರೆಲ್ಲ ಜೊತೆಗೂಡಿ ಪಾರ್ಕ್ ಒಂದರಲ್ಲಿ ಪಾರ್ಟಿ ಮಾಡಿದ್ದಾರೆ. ಆದ್ರೆ ಬೆಳಗ್ಗೆ ನೋಡಿದ್ರೆ ಈ ಸತೀಶ್ ಹೆಣವಾಗಿ ಸಿಕ್ಕಿದ್ದ. ಆದ್ರೆ ರಾತ್ರಿ ಪಾರ್ಟಿ ಮೂಡ್ನಲ್ಲಿದ್ದವನನ್ನ ಪರಲೋಕಕ್ಕೆ ಕಳಿಸಿದವರು ಯಾರು ಅನ್ನೋದೇ ಪೊಲೀಸರಿಗೆ ತಲೆನೋವಾಗಿತ್ತು. ಆದ್ರೀಗ ಸತೀಶ್ ಹತ್ಯೆ ಮಾಡಿದ ಹಂತಕರನ್ನ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಗಡುಕರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಲ್ಲಿ ಮ್ಯಾಟರ್ಗೆ ಮರ್ಡರ್, ಕಲ್ ಎತ್ತ ಹಾಕಿ ಕೊಂದವರು ಸಿಕ್ಕಿ ಬಿದ್ದಿದ್ದೇಗೆ. 18ನೇ ತಾರೀಕು ಪಾರ್ಟಿಯಿಂದ ಗೆಳೆಯರ ಜೊತೆ ಹೋಗಿದ್ದ ಸತೀಶ್ ಹೆಣವಾಗಿದ್ದ. ಕೊಂದವರು ಯಾರು ಅಂತ ಪೊಲೀಸರು ತಲಾಶ್ ನಡೆಸಿದಾಗ ಅಂದು ಪಾರ್ಟಿ ಕರ್ಕೊಂಡು ಹೋಗಿದ್ದ ಗೆಳೆಯರೇ ಸತೀಶ್ ನನ್ನ ಹತ್ಯೆ ಮಾಡಿರೋ ವಿಚಾರ ಬಯಲಾಗಿತ್ತು. ಪವನ್, ಸಂತೋಷ್, ರಂಜಿತ್, ರಂಗನಾಥ್, ವಿನೋದ್ ಹತ್ಯಾದ ಸತೀಶ್ ಜೊತೆಗೆ ಪಾರ್ಟಿಗೆ ಹೋಗಿದ್ರು. ಈ ವೇಳೆ ಸತೀಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ನಂತೆ. ಆಗ ಸಂತೋಷ್, ಪವನ್ ಮತ್ತು ಸತೀಶ್ ಮಧ್ಯೆ ಕಿರಿಕಾಗಿದೆ. ಅದೇ ಕಿರಿಕ್ ಸತೀಶ್ ಜೀವವನ್ನ ಬಲಿ ಪಡೆದುಕೊಂಡಿದೆ. ಎಣ್ಣೆ ಮೂಡ್ನಲ್ಲಿದ್ದವರು ಮಧ್ಯ ಮಾತಿಗೆ ಮಾತು ಬೆಳೆದಿದೆ. ಆಗ ಸತೀಶ್ ಈ ಸಂತೋಷ್ ಮತ್ತು ಪವನ್ ಅನ್ನ ತಳ್ಳಾಡಿ ಬಾಯಿಗೆ ಬಂದಂತೆ ಬೈದ್ರಂತೆ. ದುರಂತ ಏನಂದ್ರೆ ಈ ಸತೀಶ್ ಕುಡಿದ್ರೆ ಸಾಕು ಜೊತೆಯಲ್ಲಿದ್ದವರನ್ನೇ ಬೈತಾ ಇದ್ನಂತೆ. ಹೀಗಾಗಿ ಮಾರ್ಚ್ 18ರಂದು ಕೂಡ ಇದೇ ಕಾರಣಕ್ಕೆ ಜಗಳವಾಗಿದೆ. ಜಗಳ ವಿಕೋಪಕ್ಕೆ ಹೋಗಿ ಕೊನೆಗೆ ಸಂತೋಷ್ ಮತ್ತು ಪವನ್ ಸತೀಶ್ ತಲೆ ಮೇಲೆ ಕಲ್ ಎತ್ತ ಹಾಕಿ ಹತ್ಯೆ ಮಾಡಿದ್ದಾರೆ. ಪಲ್ಲಕ್ಕಿ ಉತ್ಸವ ಏನು ನಡೀತಾ ಇದೆ, ಸೊ ಈ ಪಲ್ಲಕ್ಕಿ ಉತ್ಸವದಲ್ಲಿ ನಿನ್ನೆ ನೈಟ್ ಸುಮಾರು ಕಡೆ ಎಲ್ಲ ಗ್ಯಾದರಿಂಗ್ ಏನಿತ್ತು. ಈ ವಿಚಾರವಾಗಿ ಈ ವಿಕ್ಟಿಮ್ ರವರು ಈಗ ಹಿಂದೆ ಡೊಂಬ್ಲೂರು ಕಡೆನೇ ವಾಸವಾಗಿದ್ದರು. ಈಗ ಬ್ರಾಡ್ವೇ ಶಿವಾಜಿನಗರಲ್ಲಿ ವಾಸವಾಗಿದ್ದಾರೆ. ಸೊ ಈ ಪಲ್ಲಕ್ಕಿ ಉತ್ಸವ ನೋಡೋಕ್ಕೆ ಬಂದಿದ್ದರು ಮತ್ತು ಅಲ್ಲೇ ಫ್ರೆಂಡ್ಸ್ ಜೊತೆಗೆ ಏನು ಮಾತಾಡ್ತಾ ಕೂತಿದ್ರು. ಸೊ ಆಮೇಲೆ ಕೆಲವರು ನೋಡೋರು ಹೇಳ್ತಾರೆ ಯಾರೋ ಜೊತೆಗೆ ಜಗಳ ಆಗಿತ್ತು ಮಧ್ಯರಾತ್ರಿ ಮೇಲೆ. ಸೊ ಈ ವಿಚಾರವಾಗಿ ನಮಗೆ ಸಸ್ಪೆಕ್ಟ್ ಯಾರಿದ್ದಾರೆ ಅವ್ರದ್ದು ಈಗ ಅರೆಸ್ಟ್ ಅಥವಾ ಅವ್ರು ಸಿಕ್ಕಾದ ಮೇಲೆ ನಮಗೆ ಗೊತ್ತಾಗ್ತದೆ ಕರೆಕ್ಟ್ ರೀಸನ್ ಏನಿದೆ. ಬಟ್ ಅದೇ ಏನು ಗಲಾಟೆ ಅಲ್ಲಿ ಆಗಿದೆ ನಿನ್ನೆ ಬೆಳಗಿನ ಜಾವ, ಅದಕ್ಕೆ ವಿಚಾರವಾಗಿ ಇದು ಬಹುಶಃ ಮರ್ಡರ್ ಆಗಿದೆ. ಹೌದು, ಸ್ನೇಹಿತರೆಲ್ಲ ಒಟ್ಟಿಗೆ ಪಾರ್ಟಿ ಮಾಡೋಕ್ ಹೋಗಿದ್ದಾರೆ. ಆದ್ರೆ ಪಾರ್ಟಿಯಲ್ಲಿ ನಡೆದ ಸಿಲ್ಲಿ ಮ್ಯಾಟರ್ನಿಂದ ಜೊತೆಗಿದ್ದ ಗೆಳೆಯರೇ ಸತೀಶ್ ಜೀವ ತೆಗೆದಿದ್ರು. ಅನುಮಾನದ ಮೇರೆಗೆ ಇವರನ್ನ ಅರೆಸ್ಟ್ ಮಾಡಿದಾಗ ಆರೋಪಿಗಳು ಕೊಲೆ ಸತ್ಯವನ್ನ ಬಾಯ್ಬಿಟ್ಟಿದ್ದು. ಸತೀಶ್ ಜೀವ ತೆಗೆದಿದ್ದ ಪವನ್, ಸಂತೋಷ್ ಸೇರಿ ಒಟ್ಟು 5 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹತ್ಯೆಯಾಗಿರುವ ಸತೀಶ್ ಬೆಂಗಳೂರಲ್ಲಿ ಕೊರಿಯರ್ ಕೆಲಸ ಮಾಡ್ತಾ ಇದ್ದ. ಶಿವಾಜಿನಗರದಲ್ಲಿ ಕುಟುಂಬ ಸಮೇತ ವಾಸವಿದ್ದ ಸತೀಶ್ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ಅಂತ ಬಂದಿದ್ದ. ಆದ್ರೆ ಪಲ್ಲಕ್ಕಿ ಉತ್ಸವ ಮುಗಿಸಿ ಗೆಳೆಯರ ಜೊತೆ ಪಾರ್ಟಿಗೆ ಹೋದವನು ಪಾರ್ಟಿಯಲ್ಲಿ ನಡೆದ ಗಲಾಟೆಯಿಂದ ಕೊಲೆಯಾಗಿ ಹೋಗಿದ್ದ. ಎಣ್ಣೆ ಹೊಡೆಯೋಕೆ ಅಂತ ಜೊತೆಗೆ ಹೋದವರೇ ಪರಲೋಕಕ್ಕೆ ಕಳಿಸ್ಬಿಟ್ಟಿದ್ರು.
ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ದುಡುಕು ಬುದ್ಧಿಯಲ್ಲಿ ಒಬ್ಬನ ಜೀವ ಹೋಗಿದ್ರೆ ಉಳಿದವರ ಜೀವನಕ್ಕೂ ಕತ್ತಲು ಬಡಿದಿರೋದಂತೂ ಸುಳ್ಳಲ್ಲ.